ಅಯ್ಯ ಏನು ಅಲ್ಲಾಡ್ತಿದ್ಯಾ? ಈ ಕಡೆ ಬೇಕಿತ್ತ ಇವೆಲ್ಲ? ರೋಡಲ್ಲಿ ಹೋಗೋ ಮಾರಿನ ಮೈ ಮೇಲೆ ಹೇಳ್ಕೊಂಡಂಗೆ ಆಯ್ತು. ಮಾರಿ ಅಲ್ಲಕ್ಕಲ್ಲ, ಇವ್ರ ಅತ್ತೆ ಮಗಳು ಮಯೂರಿ. ನೀವೇನ್ ಶಾಕ್ ಆಗ್ತೀರ? ನಮ್ಮಮ್ಮ ಬೆಳಗ್ಗೆ ವಿಡಿಯೋ ಕಾಲ್ ಮಾಡ್ತಿದ್ದಂಗೆ ಶಾಕ್ ಆಯ್ತು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಕ್ಯಾರೆಕ್ಟರ್ ಡೇ ನಮ್ಮ ಕಾಲೇಜಲ್ಲಿ. ಇದು ಯಾವ ಕ್ಯಾರೆಕ್ಟರ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸೌತ್ ಇಂಡಿಯನ್ ಕ್ಯಾರೆಕ್ಟರ್ಸ್ ಹಿಂಗೆ ಇರುತ್ತೆ. ಬಟ್ ಪರ್ಟಿಕ್ಯುಲರ್ಲಿ ಯಾವ ಕ್ಯಾರೆಕ್ಟರ್ ಅಂತ ನನಗೆ ಹೇಳಬೇಕು ಅಂತ ಅಂದ್ರೆ ರಾಜ ಹುಲಿದು ಕಾವೇರಿ ಇರ್ತಾಳಲ್ಲ, ಸೊ ಆ ಕ್ಯಾರೆಕ್ಟರ್ ಬರ್ಲಿ ಬಿಡೆ, ಹುಲಿಗೆ ಹೆಂಗ್ ಹುಲ್ ತಿನ್ಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ತುಂಬಾ ಇಷ್ಟ. ಅದರಲ್ಲಿ ಅವಳು ತುಂಬಾ ಬಾಯಿ ಬಿಡಿಕೆ ಆಗಿರ್ತಾಳೆ, ತುಂಬಾ ಜೋರಾಗಿ, ವಿಚ್ ಇಸ್ ಮೈ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರ್ ನಾನೇ ಅದು. ಆ ಥರ ಜೋರಾಗಿ ಮಾತಾಡೋದು, ಜೋರಾಗಿರೋದು, ಸೊ ಆ ಥರ ಸಖತ್ ಇಷ್ಟ ನನಗೆ. ಇಷ್ಟ ಅಲ್ಲ, ದಟ್ ಇಸ್ ವಾಟ್ ಐ ಆಮ್. ಆ್ಯಂಡ್ ಇವತ್ತು ಈ ಥರ ಫುಲ್ ಟ್ರೆಡಿಷನಲ್ ಆಗಿ ಎಷ್ಟು ಖುಷಿ ಇರ್ತಿದೆ ಅಂದರೆ, ಆದರೆ ಒಂದೇ ಒಂದು ಪ್ರಾಬ್ಲಮ್, ಇವಾಗ ಕ್ಲಾಸಿಗೆ ಕುತ್ಕೊಬೇಕು. ಫುಲ್ ನಾಚಿಕೆ ಆಗುತ್ತೆ ಇವಾಗ. ನನ್ನ ಫ್ರೆಂಡ್ಸ್ ಏನೂ ರೆಡಿ ಆಗಲ್ಲ ಅಂತಿದ್ದಾರೆ, ಬೇಜಾರಾಗ್ತಿದೆ. ನೋಡೋಣ, ಅವ್ರೇನೋ ರೆಡಿ ಆಗಿಲ್ಲ ಅಂದರೆ ಅವರೇ ರಾಜ ಹುಲಿ, ನಾನೇ ಕಾವೇರಿ ಆಗಿರ್ತೀನಿ ಅವರಿಗೋಸ್ಕರ ಇವತ್ತು. ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅಜ್ಜಿಬಾಗಿ ಹೇಳ್ತಾ ಇದ್ದೀನಿ ನಾನು. ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಕ್ಕೂ ನನಗಾಗಲ್ಲ ನನ್ನ ಕೈಯಲ್ಲಿ ನೀಟಾಗಿ. ಎಲ್ಲ ಹೆಂಗೆ ಹಂಗೆ ರೆಡಿ ಆಗ್ತೀನಿ ನಾನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಎಲ್ಲೋ ಒಂದು ಬಿದ್ದಿರುತ್ತೆ, ಅದೆಲ್ಲೋ ಬಿದ್ದಿರುತ್ತೆ, ಅದು ತಗೊಂಡಿದೆ ಎಲ್ಲ ಹಾಕೋಣ. ಅಂಥವೆಲ್ಲ ಏನೂ ಇಲ್ಲ. ಸೇಮ್ ಥಿಂಗ್. ಇಯರಿಂಗ್ಸ್ ಒಂದು 4-5 ಇಯರಿಂಗ್ಸ್ ಸೆಟ್ ಚೇಂಜ್ ಮಾಡೀನಿ. ತೋರಿಸ್ಬಿಡ್ತೀನಿ ಯಾವ್ಯಾವ ಇಯರಿಂಗ್ಸ್ ಅಂತ. ಎಷ್ಟು ಸೆಟ್ ಚೇಂಜ್ ಮಾಡಿದ್ರೆ ನನಗೆ ಅರ್ಥ ಆಗ್ತಿಲ್ಲ ಅದೆಷ್ಟು ಸೆಟ್ ಇದೆ ಅಂತ. One eternity later. ಇಷ್ಟು ಇದನ್ನು ಟ್ರೈ ಮಾಡಿದೆ ಫಸ್ಟು. ಆಮೇಲೆ ಇದನ್ನು ಮುರಿದಾಕ್ಬಿಟ್ಟೆ. ಆವಾಗಲೇ ರೆಡಿ ಮಾಡ್ತಾನೆ ಮುರಿದಾಕ್ಬಿಟ್ಟು ಇದನ್ನು ಟ್ರೈ ಮಾಡಿದೆ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಯಾಕೆಲ್ಲ ಮುರಿದಾಕ್ತೀನಿ ನಾನು. ಇದನ್ನು ಟ್ರೈ ಮಾಡಿದೆ. ಇದು ಇನ್ನು ಆ್ಯಕ್ಚುಲಿ ನಾನು ಇನ್ನೂ ತುಂಬ ಟ್ರೈ ಮಾಡಿದೆ. ನೀವೆಲ್ಲ ಬಿಸಾಕಿಟ್ಟಿದ್ದೀನಿ ಇಷ್ಟೊಂದು. ಇದಿಷ್ಟು ತೊಗೊಂಡೋಗಿರ್ತೀನಿ ಕಾಲೇಜಿಗೆ. ನಂಗೆ ಗೊತ್ತಿಲ್ಲ ನನಗೆ ಇವಾಗ ಯಾವ್ದು ಹಾಕೊಬೇಕು ಅಂತ. ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ ನಾನು ಇನ್ನು ಯಾವ್ದು ಹಾಕೊಬೇಕು ಏನು ಅಂತ. ಸೊ ಮೀಟ್ ಯು ಆಲ್ ಇನ್ ದ ಕಾಲೇಜ್ ಗೈಸ್. ಲವ್ ಯು ಗೈಸ್. ಕ್ಲಾಸ್ ಇವಾಗ ಏನಾಯ್ತು ಹೇಳಿ, ಲೈಟಿಂಗ್ ಸರಿಗಿಲ್ಲ ಇಲ್ಲಿ, ಬಟ್ ಸ್ಟಿಲ್ ಕಾಣಿಸೋದಿಲ್ಲಿ. ಕ್ಲಾಸ್ ಇವಾಗ ಬಂಕ್ ಕೊಟ್ಬಿಟ್ಟಿದ್ದೀವಿ. ಹೋಲ್ ಕ್ಲಾಸ್ ಮಾಸ್ ಬಂಕ್ ಆಗಿದೆ. ಎಷ್ಟು ಕ್ರೂರಿ ಇರಬೇಕು ಜನಗಳು ಅಂದರೆ, ಅವಳಿಗೊಂದೇ ಅವಳು ಬಿಸಿಲು ತಾಗಬಾರ್ದು ಅಂತ ಹಾಕೊಂಡವಳೆ. ನನಗೆ ಹಾಕೇ ಇಲ್ಲ ಕೈಸೋಳು. ಹೇಳಿದ್ಮೇಲೆ ಬೇಕಾಗಿಲ್ಲ, ಹೇಳಿ ಮಾಡಿಸ್ಕೊಳೋದೆಲ್ಲ ಬೇಕಾಗಿಲ್ಲ, ಹೇಳಿ ಮಾಡೋದೆಲ್ಲ ಬೇಕಾಗಿಲ್ಲ ನನಗೆ. ತೆಗಿ ಈ ಬಿಟ್ಟಿ ಶೋಕಿಗಳು ಬೇಕಾಗಿಲ್ಲ ನನಗೆ. ಬೇಕಾಗಿಲ್ಲ ಈ ಪ್ರೀತಿನೇ ಬೇಕಾಗಿಲ್ಲ ನೀನು ನನಗೆ. ಸಿಗೋಕೊಂತ ಬಿಟ್ಟಿ ಪ್ರೀತಿ ನನಗೆ ಬೇಡ ಸಜ್ಜಲ್. ನಿನ್ನ ಪ್ರೀತಿ ನೀನೇ ಇಟ್ಕೋ. ಸರಿ ಕಣ, ಹಿಂಗೆ ಅಂದ್ಬಿಟ್ಟಲ್ಲ. ಹೆಂಗ್ ತಿರುಗ್ತಾವಳೆ ಗೊತ್ತಾವಳೆ, ಗಿರ್ರ ಲೂಸ್ ತಿರುಗ್ತಾವಳೆ. ಒಂದು ಫೋಟೋ ನೆಟ್ಟಿಗೆ ತೆಕ್ಕೊಡಕ್ಕೆ ಆಗ್ತಾಳಿಗೆ ಗಿರ್ರ ನಂಗೆ ಅಲ್ಲಿದ್ದೆ. ಮಯೂರಿ, ಹೇ ಗೈಸ್, ಅಗೇನ್ ಬ್ಯಾಕ್. ಇವತ್ತು ಈ ಲುಕ್ ಇಲ್ಲಿಗೆ ಮುಗಿಯುತ್ತೆ. ಹೇಗೆ ಅನಿಸ್ತು ಏನೋ ಎಲ್ಲ ಹೇಳಿ. ಆಮೇಲೆ ಇದು ಯಾಕೋ ತುಂಬ ಅಫಿಷಿಯಲ್, ತುಂಬ ಫಾರ್ಮಲ್ ಆಗಿ ಮಾತಾಡ್ತಾ ಇದ್ದೀನಿ ನಾನು. ಇಷ್ಟೆಲ್ಲ ಮಾತಾಡಲ್ಲ ಫಾರ್ಮಲ್ ಆಗಿ. ನಾಳೆ ಏನಿದೆ ಅಂದರೆ, ಇನ್ನೂ 2 ದಿನ ಇದೆ ನಮ್ಮ ಕಾಲೇಜ್ ಫೆಸ್ಟಿನ 2 ದಿನ ಇದೆ. ನಾಳೆ ರಘು ದೀಕ್ಷಿತ್ ಒಂದು ಕಾನ್ಸೆಪ್ಟ್ ಇದೆ. ಆಮೇಲೆ 9th ಸ್ಪೆಷಲ್ ಸೆಲೆಬ್ರಿಟಿ ಒಬ್ರು ಬರ್ತಾ ಇದ್ದಾರೆ ನಮ್ಮ ಕಾಲೇಜಿಗೆ. ಇನ್ನು ಯಾರು ಅಂತ ಅದನ್ನು ಡಿಸ್ಕ್ಲೋಸ್ ಮಾಡಿದೆ. ಅಷ್ಟೇ ಒಂದು ಹೆಲ್ಪ್ ಮಾಡ್ತೀಯ, ಅಲ್ಲಿ ಕ್ಯಾಮ್ರಾ ಕ್ಯಾಪ್ಚರ್ ಆಗ್ತೀರಾ ನೋಡು. ನಾಳೆ ಥೀಮ್ ಬಂದ್ಬಿಟ್ಟು ರೆಡ್. ಸೊ ನನ್ನ ಹತ್ರ ಇವಾಗ ರೆಡ್ ಸ್ಯಾರಿ ಒಂದಿದೆ, ರೆಡ್ ಡ್ರೆಸ್ ಒಂದಿದೆ, ಒಂದು ರೆಡ್ ಬಾಡಿ ಕಾನ್ ಇದೆ. 3 ಡ್ರೆಸ್ ಇದಾವೆ. ಆ 3 ಡ್ರೆಸ್ಸಲ್ಲಿ ಇನ್ನೂ ಸೀರೆ ಅಂತ ಅನ್ಕೊಂಡಿದ್ದೀನಿ. ಕಾನ್ಸರ್ಟಿಗೂ ಸೀರೆ ಉಟ್ಕೊಳ್ಳೋದೇ ಚೆನ್ನಾಗಿರುತ್ತೆ. ಫುಲ್ ರಘು ದೀಕ್ಷಿತ್ ಕಾನ್ಸರ್ಟಿಗೆ ಕನ್ನಡ ಸಾಂಗ್ಸು, ಸೀರೆ ಮಸ್ತ್ ಇರುತ್ತೆ ಅಂತ. ಸೊ ಅಲ್ಲಿ ಮೀಟ್ ಯು ಆಲ್ ಇನ್ ದ ಕಾನ್ಸರ್ಟ್. ನಾಳೆ ಬ್ಲಾಗ್ ತುಂಬ ಲೇಟಾಗಿ ಬರುತ್ತೆ, ಯಾಕಂದರೆ ಕಾನ್ಸರ್ಟ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಎಡಿಟಿಂಗ್ ಮಾಡಿ ಆಮೇಲೆ ಬ್ಲಾಗ್ ಹಾಕ್ತೀವಿ.
So meet you all in the concert, guys. Bye bye.